ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಓಲ್ಡ್ ಟ್ಯಾಕ್ಸ್ ರೇಜಿಮ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಹೊಸ ಟ್ಯಾಕ್ಸ್ ರೇಜಿಮ್ ಅನ್ನು ಆಕರ್ಷಕ ಮಾಡಲಾಗಿದೆ. ಹೀಗಾಗಿ ಹೊಸ ತೆರಿಗೆ ಪರ್ವ ಅಥವಾ ಹಳೆ ತೆರಿಗೆ ಪರ್ವ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಗೊಂದಲ ಸಹಜವಾಗಿ ಜನರಲ್ಲಿ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಎರಡೂ ತೆರಿಗೆಯ ರೇಜಿಮ್ಗಳಲ್ಲಿರುವ ತೆರಿಗೆ ಲಾಭದ ಬಗ್ಗೆ ತಿಳಿದುಕೊಳ್ಳೋಣ. ಆಗ ನೀವು ಸಮರ್ಪಕ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತೆರಿಗೆ ಉಳಿತಾಯಕ್ಕೆ ಅನೇಕ ಅವಕಾಶಗಳು ಇರೋದ್ರಿಂದ ಹಳೆಯ ತೆರಿಗೆ ವಿಧಾನ ಜನಪ್ರಿಯವಾಗಿದೆ. ಹಳೆಯ ರಿಜಿಮ್ನಲ್ಲಿ ಸುಮಾರು 70 ವಿನಾಯಿತಿಗಳು ಮತ್ತು ಕಡಿತಗಳಿವೆ. ಇದರಿಂದ ತೆರಿಗೆಗೆ ಒಳಪಡುವ ಆದಾಯ ಪ್ರಮಾಣ ಮತ್ತು ತೆರಿಗೆ ಮೊತ್ತ ಕಡಿಮೆ ಆಗುತ್ತೆ. ಅಲ್ಲದೆ ಉಳಿತಾಯದ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದಕ್ಕೂ ಕೂಡ ಇದು ಪೂರಕವಾಗಿದೆ. ದೀರ್ಘಾವಧಿ ಹೂಡಿಕೆಗಳಿಗೆ ತೆರಿಗೆ ಮುಕ್ತವಾದ ರಿಟರ್ನ್ಸ್ ಮೂಲಕ ನಿವೃತ್ತಿಗೆ ಹಣವನ್ನು ಕ್ರೋಢೀಕರಿಸಿಕೊಳ್ಳುವುದಕ್ಕೂ ಕೂಡ ಇದರಿಂದ ನೆರವಾಗುತ್ತೆ. ಇನ್ನು ಹಳೆಯ ಟ್ಯಾಕ್ಸ್ ರಿಜಿಮ್ನಲ್ಲಿ ವಿನಾಯಿತಿಗಳ ಸಾಮಾನ್ಯ ಸೆಕ್ಷನ್ ಅಂದರೆ ಅದು ATC. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ATC ಅಡಿಯಲ್ಲಿ ವಿವಿಧ ಸ್ಕೀಮ್ಗಳಲ್ಲಿ ಅಂದರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಅಂದರೆ EPF, ಸಾರ್ವಜನಿಕ ಭವಿಷ್ಯ ನಿಧಿ ಅಂದರೆ PPF, ಹಾಗೆಯೇ ಜೀವ ವಿಮೆ ಇತ್ಯಾದಿಗಳಲ್ಲಿ ವಾರ್ಷಿಕವಾಗಿ 1.5 ಲಕ್ಷ ರೂಪಾಯಿಯಷ್ಟು ಹೂಡಿಕೆಯನ್ನು ನೀವು ಮಾಡಬಹುದು. ಅಲ್ಲದೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂದರೆ NPSನ ಸ್ಕೀಮ್ನ ಅಡಿಯಲ್ಲಿಯೂ ಕೂಡ ನೀವು ಹೆಚ್ಚುವರಿಯಾಗಿ 50,000 ರೂಪಾಯಿಗೆ ವಿನಾಯಿತಿಯನ್ನು ಪಡೆಯೋದಕ್ಕೆ ಅವಕಾಶವಿದೆ. ಹೀಗೆ 2 ಲಕ್ಷ ರೂಪಾಯಿವರೆಗಿನ ಹೂಡಿಕೆಯನ್ನು ತೆರಿಗೆಯ ಪರಿಮಿತಿಯಿಂದ ನೀವು ಹೊರಗಿಡಬಹುದು. ಇನ್ನು ಸೆಕ್ಷನ್ 80D ಅಡಿಯಲ್ಲಿ ಆರೋಗ್ಯ ವಿಮೆಯ ವಿನಾಯಿತಿ ಸಿಗುತ್ತೆ. ಸ್ವಯಂ ಪತಿ ಅಥವಾ ಪತ್ನಿ ಮಕ್ಕಳಿಗೆ ಆರೋಗ್ಯ ವಿಮೆ ಪಡೆದರೆ ವಾರ್ಷಿಕ ಪ್ರೀಮಿಯಂನ ಮೊತ್ತ 25,000 ರೂಪಾಯಿವರೆಗೆ ವಿನಾಯಿತಿಯನ್ನು ಪಡೆಯಬಹುದು. ಹಿರಿಯ ನಾಗರಿಕರಿಗೆ ಈ ಮಿತಿ 50,000 ರೂಪಾಯಿ. ನೀವು ಮತ್ತು ನಿಮ್ಮ ಪೋಷಕರು ಇಬ್ಬರೂ ಕೂಡ ಹಿರಿಯ ನಾಗರಿಕರಾಗಿದ್ದರೆ 1 ಲಕ್ಷ ರೂಪಾಯಿವರೆಗೆ ವಿನಾಯಿತಿಯನ್ನು ಪಡೆಯಬಹುದು. ಹಾಗೆಯೇ ಮನೆ ಬಾಡಿಗೆ ಭತ್ಯೆ ಅಂದರೆ HRA ಈ ಮೂಲಕ ಬಾಡಿಗೆ ಪಾವತಿಗೆ ವಿನಾಯಿತಿ ಸಿಗುತ್ತೆ. ಆದರೆ ಇದಕ್ಕೆ ಕೆಲವು ಷರತ್ತುಗಳಿವೆ. ಮೊದಲನೇದಾಗಿ HRA ಆಗಿ ಸಿಗುವ ಮೊತ್ತ, ಎರಡನೇದಾಗಿ ಮೆಟ್ರೋ ನಗರಗಳಾದರೆ ಮೂಲ ವೇತನದ 50% ಮತ್ತು ಮೆಟ್ರೋಯೇತರ ನಗರಗಳಾದರೆ ಮೂಲ ವೇತನದ 40%. ಇನ್ನು ಮೂರನೇದಾಗಿ ವಾರ್ಷಿಕವಾಗಿ ಪಾವತಿಸಿದ ಬಾಡಿಗೆ ಮೊತ್ತದಲ್ಲಿ ವೇತನದ 10% ಕಡಿತ ಮಾಡಿದರೆ ಸಿಗುವ ಮೊತ್ತ. ಈ ಮೂರರಲ್ಲಿ ಯಾವುದು ಕಡಿಮೆಯೋ ಆ ಮೊತ್ತದಷ್ಟು ವಿನಾಯಿತಿ ನಿಮಗೆ ಸಿಗುತ್ತೆ. ಹಳೆಯ ತೆರಿಗೆಯ ಪರ್ವದಲ್ಲಿ ಗೃಹ ಸಾಲದೊಂದಿಗೆ ಮನೆಯ ಖರೀದಿಗೆ ಕೂಡ ತೆರಿಗೆಯ ಸೌಲಭ್ಯ ಕೂಡ ಸಿಗುತ್ತೆ. ಸೆಕ್ಷನ್ 24(b) ಇದರ ಅಡಿಯಲ್ಲಿ ಗೃಹ ಸಾಲದ ಬಡ್ಡಿ ಮೇಲೆ ವಾರ್ಷಿಕವಾಗಿ 2 ಲಕ್ಷ ರೂಪಾಯಿವರೆಗೆ ನಿಮಗೆ ವಿನಾಯಿತಿ ಸಿಗುತ್ತೆ. ಅದೇ ರೀತಿ ಪ್ರಿನ್ಸಿಪಲ್ ಮೊತ್ತಕ್ಕೆ ಸೆಕ್ಷನ್ ATCನ ಅಡಿಯಲ್ಲಿ ವಿನಾಯಿತಿ ಸಿಗುತ್ತೆ. ಹೊಸ ತೆರಿಗೆಯ ಪರ್ವದಲ್ಲಿ ತೆರಿಗೆ ದರಗಳು ಕಡಿಮೆ ಇವೆ. ಆದರೆ ಹಳೆಯ ತೆರಿಗೆ ಪರ್ವದಲ್ಲಿರುವ ವಿನಾಯಿತಿ ರಿಯಾಯಿತಿಗಳು ಇದರಲ್ಲಿ ಇಲ್ಲ. ಹೊಸ ತೆರಿಗೆ ಪರ್ವಕ್ಕೆ 2023ರ ಬಜೆಟ್ ಅನೇಕ ಬದಲಾವಣೆಗಳನ್ನು ತಂದಿದೆ. ತೆರಿಗೆಯ ವಿನಾಯಿತಿಯ ಮಿತಿಯನ್ನು 2.5 ಲಕ್ಷ ರೂಪಾಯಿಯಿಂದ 3 ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ. ಟ್ಯಾಕ್ಸ್ ಸ್ಲ್ಯಾಬ್ಗಳ ಸಂಖ್ಯೆಯನ್ನು 6ರಿಂದ 5ಕ್ಕೆ ಇಳಿಕೆ ಮಾಡಲಾಗಿದೆ. ಸ್ಯಾಲರಿಡ್ ಇಂಡಿವಿಜುವಲ್ಸ್ ಇವರಿಗೆ 50,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ಹೆಚ್ಚಿನ ಆದಾಯ ಗಳಿಸೋರಿಗೆ ಸರ್ಚಾರ್ಜ್ ಇಳಿಕೆಯನ್ನು ಮಾಡಲಾಗಿದೆ. ಹೊಸ ತೆರಿಗೆ ಪರ್ವದಲ್ಲಿ 7 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ. ಇದಕ್ಕೆ ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಸೇರಿಸಿದರೆ 7.5 ಲಕ್ಷ ರೂಪಾಯಿವರೆಗಿನ ಆದಾಯ ತೆರಿಗೆ ಪರಿಮಿತಿಯಿಂದ ಹೊರಗೆ ಇರುತ್ತೆ. ಇನ್ನು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಮೂಲಕ ತೆರಿಗೆ ಉಳಿತಾಯವನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶವಿದೆ. ಉದಾಹರಣೆಗೆ ನಿಮ್ಮ ಒಟ್ಟು ವೇತನ ಅಥವಾ ಗ್ರಾಸ್ ಸ್ಯಾಲರಿ 10 ಲಕ್ಷ ರೂಪಾಯಿ ಆದರೆ ಎರಡೂ ತೆರಿಗೆ ಪರ್ವಗಳಲ್ಲಿ ನಿಮಗೆ 50,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ಇತರ ಯಾವುದೇ ವಿನಾಯಿತಿ ಅಥವಾ ಉಳಿತಾಯಗಳಲ್ಲಿದೆ ಇದ್ದರೆ ಹಳೆಯ ತೆರಿಗೆ ಪದ್ಧತಿಯಡಿ 1,06,600 ರೂಪಾಯಿ ತೆರಿಗೆಯನ್ನು ನೀವು ಪಾವತಿಸಬೇಕಾಗುತ್ತೆ. ಆದರೆ ಹೊಸ ತೆರಿಗೆಯ ಅಡಿ 54,600 ರೂಪಾಯಿ ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ. ಹೀಗೆ ನೀವು ಹೊಸ ತೆರಿಗೆಯ ಪರ್ವದಲ್ಲಿ 52,000 ರೂಪಾಯಿ ಉಳಿತಾಯವನ್ನು ಕೂಡ ಮಾಡಬಹುದಾಗಿದೆ. ಇನ್ನು ಹಳೆಯ ತೆರಿಗೆ ವ್ಯವಸ್ಥೆಯಡಿ ನೀವು ATC ಅಡಿಯಲ್ಲಿ 1.5 ಲಕ್ಷ ರೂಪಾಯಿ ಉಳಿತಾಯ ಮಾಡಿದರೆ ATD ಅಡಿಯಲ್ಲಿ 25,000, ಸೆಕ್ಷನ್ ATCCD(1)(b) ಇದರ ಅಡಿಯಲ್ಲಿ NPSನಲ್ಲಿ 50,000 ರೂಪಾಯಿ ಹೂಡಿಕೆಯನ್ನು ಮಾಡಿ ಗೃಹ ಸಾಲದ ಬಡ್ಡಿ ಮೇಲೆ ಸೆಕ್ಷನ್ 24(b) ಇದರ ಅಡಿಯಲ್ಲಿ 2 ಲಕ್ಷ ರೂಪಾಯಿ ವಿನಾಯಿತಿಯನ್ನು ಪಡೆದುಕೊಂಡ್ರೆ ಹಳೆಯ ತೆರಿಗೆ ಪದ್ಧತಿಯಡಿ ನಿಮ್ಮ ತೆರಿಗೆ ಬಾಧ್ಯತೆ 18,200 ರೂಪಾಯಿ ಆಗುತ್ತೆ. ಇಂತಹ ಸನ್ನಿವೇಶದಲ್ಲಿ ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮನ್ನು ಆಯ್ಕೆ ಮಾಡಿಕೊಂಡು 36,400 ರೂಪಾಯಿ ತೆರಿಗೆಯನ್ನು ನೀವು ಉಳಿಕೆ ಮಾಡಬಹುದು.
ಇನ್ನು ಎಲ್ಲ ಎಕ್ಸಾಮ್ಸ್ಗಳನ್ನು ಗರಿಷ್ಠ ಮಿತಿಯವರೆಗೆ ಬಳಕೆ ಮಾಡೋದಕ್ಕೆ ಸಾಧ್ಯ ಆದರೆ ಅಂದರೆ ಹೊಸ ತೆರಿಗೆ ರೆಜಿಮ್ನ ಮಿತಿಯನ್ನು ಮೀರಿ ವಿನಾಯಿತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆದರೆ ಹಳೆಯ ರೆಜಿಮ್ನಿಂದ ಲಾಭವನ್ನು ಪಡಿಬಹುದು ಅನ್ನೋದು ಈ ಲೆಕ್ಕಾಚಾರದಿಂದ ಗೊತ್ತಾಗುತ್ತೆ. ಉದಾಹರಣೆಗೆ ತೆರಿಗೆ ಪಾವತಿದಾರರು ತಮ್ಮ ಆದಾಯದ ಬಹುಪಾಲನ್ನು ತೆರಿಗೆ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಹೆಚ್ಚು ಲಾಭದಾಯಕ ಆಗುತ್ತೆ. ಆದಾಗ್ಯೂ ಯಾರಿಗೆಲ್ಲ ಹೂಡಿಕೆಗೆ ಅಂತ ಹಣವನ್ನು ಮೀಸಲಿಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಥವಾ ತೆರಿಗೆ ಕಡಿಮೆ ಮಾಡಬೇಕು ಅಂತ ಉಳಿತಾಯ ಮಾಡೋದಕ್ಕೆ ಯಾರು ಬಯಸೋದಿಲ್ವೋ ಅಂಥವರಿಗೆ ನ್ಯೂ ಟ್ಯಾಕ್ಸ್ ರೆಜಿಮ್ ಲಾಭದಾಯಕ. ಯಾವುದೇ ರೆಜಿಮ್ ಆಯ್ಕೆ ಮಾಡಿಕೊಳ್ಳೋದಕ್ಕೂ ಮೊದಲು ಆದಾಯ ತೆರಿಗೆ ಇಲಾಖೆಯ ಜಾಲತಾಣದಲ್ಲಿರುವ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ನಲ್ಲಿ ಒಮ್ಮೆ ಲೆಕ್ಕಾಚಾರ ಮಾಡಿ. ಯಾವುದು ಸೂಕ್ತ ಅಂತ ತಿಳ್ಕೊಳ್ಳೋದು ತುಂಬಾ ಉತ್ತಮ ಆದದ್ದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.